ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಂಕಾಗಿದೆ. ಇದರಿಂದಾಗಿ ಬರಿದಾಗ್ತಾ ಇದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್. ಈಗಲೂ ಕೂಡ ಮಳೆಯಾಗದೇ ಇದ್ರೆ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಸಂಕಷ್ಟ ಉಂಟಾಗಬಹುದು. 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ ಈಗ 81 ಅಡಿಗೆ ನೀರಿನ ಮಟ್ಟ ಕುಸಿತ ಆಗಿದೆ. ಡ್ಯಾಂನಲ್ಲಿ ಮುಳುಗಡೆಯಾಗಿದ್ದಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ ಗೋಚರಿಸ್ತಾ ಇದೆ. ನೀರಿನ ಮಟ್ಟ ಕುಸಿತದಿಂದಾಗಿ ಸಂಪೂರ್ಣವಾಗಿ ದೇಗುಲ ಈಗ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ನೀರು ಸಿಗೋದು ಕೂಡ ಕಷ್ಟ ಆಗಬಹುದು, ಕುಡಿಯುವ ನೀರಿಗೆ ಸಂಕಷ್ಟ ಉಂಟಾಗಬಹುದು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ ಈಗ 81 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಬೀಳದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಇದರಿಂದಾಗಿ ಹಿನ್ನೀರಿನಲ್ಲಿರ್ತಕ್ಕಂತಹ ಮುಳುಗಡೆಯಾಗಿದ್ದ ದೇಗುಲ ಇದೀಗ ಸಂಪೂರ್ಣವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಹಿನ್ನೀರಿನಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರ್ತಕ್ಕಂಥ ದೇವಸ್ಥಾನ ಐತಿಹಾಸಿಕ ಲಕ್ಷ್ಮೀನಾರಾಯಣ ದೇಗುಲ. ಸಹಜವಾಗಿ ಕೆಆರ್ಎಸ್ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ಈ ದೇಗುಲ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಯಾವಾಗ ನೀರಿನ ಮಟ್ಟ 80 ಅಡಿಗೆ ಕುಸಿಯುತ್ತೋ ಆ ಸಂದರ್ಭದಲ್ಲಿ ಈ ದೇಗುಲ ಸಂಪೂರ್ಣವಾಗಿ ಗೋಚರ ಆಗುವಂಥದ್ದು. ಸದ್ಯ ಈ ದೇಗುಲ ಇದೀಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಪ್ರವಾಸಿಗರು ಬಂದು ಇಲ್ಲಿ ಫೋಟೋ ಶೂಟನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಹಿಂದೆ ಡ್ಯಾಮ್ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಹಿನ್ನೀರಿನಲ್ಲಿದ್ದ ಹಲವು ಗ್ರಾಮಗಳು ಮುಳುಗಡೆ ಹಂತವನ್ನು ತಲುಪಿದ್ವು. ಕನ್ನಂಬಾಡಿ, ಆನಂದೂರು, ಮಜ್ಜಿಗೆಪುರ, ಬನ್ನಂಗಡಿ ಸೇರಿದಂತೆ ಹಲವು ಗ್ರಾಮಗಳು ಮುಳುಗಡೆ ಆಗಿದ್ವು. ಆ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿತ್ತು. ಅದೇ ರೀತಿಯಾಗಿ ಆನಂದೂರು ಸಮೀಪ ಇರ್ತಕ್ಕಂಥ ಈ ಲಕ್ಷ್ಮೀನಾರಾಯಣ ದೇಗುಲ ಏನಿದೆ, ಇಲ್ಲೂ ಕೂಡ ಒಂದು ಗ್ರಾಮ ಇತ್ತು. ಇಲ್ಲಿದ್ದಂಥ ಜನಗಳನ್ನು ಕೂಡ ಬೋರೆ ಆನಂದೂರು ಸುತ್ತಮುತ್ತ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿದ್ವು. ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ಏನು ಉತ್ಸವ ಮೂರ್ತಿ ಇದೆ, ಲಕ್ಷ್ಮೀನಾರಾಯಣ ದೇವರ ಉತ್ಸವ ಮೂರ್ತಿ, ಅದನ್ನು ಮಜ್ಜಿಗೆಪುರಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸಗಳು ಕೂಡ ಆಗಿದೆ. ಯಾವಾಗೆಲ್ಲ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗುತ್ತೋ ಆಗೆಲ್ಲವೂ ಕೂಡ ಈ ದೇಗುಲ ಕೂಡ ಮುಳುಗಡೆ ಆಗುತ್ತೆ. ಅಂದರೆ 80 ಅಡಿಗೆ ಯಾವಾಗ ನೀರಿನ ಮಟ್ಟ ಕುಸಿಯುತ್ತೋ ಆವಾಗ ಸಂಪೂರ್ಣವಾಗಿ ಗೋಚರ ಆಗುವಂಥದ್ದು. ಅಂದರೆ ಈಗ 80 ಅಡಿಗೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ತಲುಪಿದೆ. ಆ ಕಾರಣಕ್ಕಾಗಿ ಈ ಶತಮಾನಗಳಷ್ಟು ಹಳೆಯ ಲಕ್ಷ್ಮೀನಾರಾಯಣ ದೇಗುಲ ಈಗ ಸಂಪೂರ್ಣವಾಗಿ ನೋಡೋದಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಸುತ್ತಮುತ್ತಲ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಅಂದರೆ ಶತಮಾನಗಳಷ್ಟು ಹಳೆಯ ದೇಗುಲ ಸಹಜವಾಗಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಡ್ಯಾಮ್ನಲ್ಲಿ ಸಂಪೂರ್ಣವಾಗಿ ನೀರಿದ್ದಂಥ ಸಂದರ್ಭದಲ್ಲಿ. ಆದರೆ ಇದೀಗ ಡ್ಯಾಮ್ನ ನೀರಿನ ಮಟ್ಟ ಕುಸಿದಿದೆ. ಈಗ ದೇಗುಲವನ್ನು ಸಂಪೂರ್ಣವಾಗಿ ನೋಡ್ಬೋದು. ಆ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಫೋಟೋ ಶೂಟನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನನಿತ್ಯ ಕುಸಿತಾ ಇದೆ, ನೀರಿನ ಹಾಹಾಕಾರ ಎದುರಾಗ್ಬೋದು ಅನ್ನುವಂಥ ಆತಂಕ ಇದೆ. ಮತ್ತೊಂದು ಕಡೆ ಆ ಕುಸಿತದಿಂದಾಗಿ ಆ ನೀರಿನ ಮಟ್ಟ ಏನು ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಆ ಇಳಿಕೆಯ ಕಾರಣದಿಂದಾಗಿ ಹಿನ್ನೀರಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕವಾದ ಶತಮಾನಗಳಷ್ಟು ಹಳೆಯ ದೇಗುಲ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನರ್ಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.